ಓಂ ನಮೋ ನಾರಾಯಣಾಯ. ಕುಂಭರಾಶಿಯವ್ರಿಗೆ ಡಿಸೆಂಬರ್ ತಿಂಗಳಲ್ಲಿ ರಾಹು ಲಗ್ನದಲ್ಲಿ ಇರೋದ್ರಿಂದ ತುಂಬಾ ಆಸೆ ಇರುತ್ತೆ. ಎಲ್ಲಾರ ಮೇಲೂ ಕೂಡ ಎಲ್ಲಾದ್ರಲ್ಲೂ ಕೂಡ ಕನ್ಫ್ಯೂಷನ್ ಹೆಚ್ಚಾಗುತ್ತೆ. ನೀವ್ ಯಾವ್ದ್ರ ಮೇಲೂ ಮೋಹ ಇಟ್ಕೋಬಾರ್ದು. ಮೋಹ ಇಟ್ಕೊಳ್ಳಿಲ್ಲ ಅಂತ ಅಂದ್ರೆ ನೀವು ನೆಮ್ಮದಿಯಿಂದ ಇರ್ತೀರಾ. 2ನೇ ಮನೆಯಲ್ಲಿ ಶನಿಶ್ಚರ ಇರೋದ್ರಿಂದ ನಿಮ್ಗೆ ತುಂಬಾ ಬುದ್ಧಿ ಹೇಳ್ಕೊಡುತ್ತೆ. ನಿಮ್ಗೆ ಇಷ್ಟವಾದ ವ್ಯಕ್ತಿ ನಿಮ್ಮಿಂದ ದೂರ ಆಗ್ಬಹುದು. ಈ ರೀತಿ ಪರಿಸ್ಥಿತಿ ಕೂಡ ಆಗ್ಬಹುದು. ನಿಮ್ಗೆ ಆರೋಗ್ಯ ವಿಚಾರದಲ್ಲಿ ವ್ಯತ್ಯಾಸಗಳಾಗತ್ತೆ. ಹೊಟ್ಟೆ ಸಂಬಂಧಿತ ನೋವು ಹಾಗೂ ತಲೆನೋವು ಕೂಡ ಬಾಧಿಸ್ಬೋದು. ನೀವು ಮಾಡೋ ವ್ಯಾಪಾರ ವ್ಯವಹಾರದಲ್ಲಿ ಸುಧಾರಣೆ ಆಗತ್ತೆ. ಈ ತಿಂಗಳು ನಿಮ್ಗೆ ಪರಿಸ್ಥಿತಿ ಏನು ಅಂತ ಅರ್ಥ ಆಗತ್ತೆ. ಇನ್ಮುಂದೆ ನೀವು ಯಾರನ್ನೂ ಕೂಡ ನಂಬಲ್ಲ. ಒಂಟಿಯಾಗೆ ಎಲ್ಲದನ್ನು ಕೂಡ ಗೆಲ್ತೀರಾ. ನಿಮ್ಗೆ ಸಿಗ್ಬೇಕಾಗಿರೋ ಪಿತ್ರಾರ್ಜಿತ ಆಸ್ತಿ ಸಿಗೋದು ತಡ ಆಗತ್ತೆ. ಬೇರೆ ಜನಗಳಿಂದ ತುಂಬಾ ತೊಂದರೆಗಳಾಗತ್ತೆ. ನಿಮ್ಮ ಬಂಧು ಬಾಂಧವರಿಂದ ಕೂಡ ಹುಷಾರಾಗಿರಿ. ನೀವೆಲ್ಲೂ ಕೂಡ ತೀರ್ಮಾನಕ್ಕೆ ಒಬ್ಬರೇ ಹೋಗಕ್ ಹೋಗ್ಬೇಡಿ. ತುಂಬಾ ವರ್ಷದಿಂದ ನಿಮ್ಮ ಕೆಲಸದಲ್ಲಿ ನಿಧಾನಗತಿಯಲ್ಲಿ ನಡೀತಿರುತ್ತೆ. ನೀವು ಕೆಲಸನೇ ಮಾಡ್ತಿರಲ್ಲ. ಆ ರೀತಿ ಪರಿಸ್ಥಿತಿನೂ ಕೂಡ ಆಗ್ಬೋದು. ಆದ್ರೆ ಈ ತಿಂಗಳಿಂದ ಒಂದೊಂದೇ ಸ್ಟೆಪ್ ಮೇಲ್ಗಡೆ ಹತ್ತುತ್ತೀರಾ. ಖಂಡಿತ ಭರವಸೆ ಇಡಿ. ಪ್ರಯತ್ನಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಮುಂದಿನ ದಿನಗಳಲ್ಲಿ ಕುಂಭರಾಶಿಯವರಿಗೆ ಎಲ್ಲ ಒಳ್ಳೆದಿದೆ. ಮದುವೆ ವಿಚಾರದಲ್ಲೂ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಈ ತಿಂಗಳು ಸಮಾಧಾನವಾಗಿರಿ. ಯಾವುದೇ ರೀತಿ ದುಡುಕಿ ನಿರ್ಧಾರಗಳನ್ನ ತಗೊಳಕ್ ಹೋಗ್ಬೇಡಿ. ನಿಮ್ಮ ದಾಂಪತ್ಯದಲ್ಲಿ ಏನೇ ಬಿರುಕು ಮೂಡಿದ್ರೂ ಕೂಡ ಈ ತಿಂಗಳು ಸುಧಾರಣೆ ಆಗತ್ತೆ. ಶುಕ್ರವಾರದಂದು ದೇವಿಯ ದೇವಸ್ಥಾನಕ್ಕೆ ಹೋಗಿ 3 ತೆಂಗಿನಕಾಯಿನ ಈಡ್ಗಾಯಿ ಹೊಡೆಯೋದ್ರಿಂದ ಏನೇ ಸಂಕಷ್ಟಗಳಿದ್ರು ದೂರ ಆಗತ್ತೆ.